ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಚಪಾತಿ ಹಿಟ್ಟು ಹೇಗೆ ಕಲಿಸೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಚಪಾತಿ ಹಿಟ್ಟು 2 ಟೈಪ್ ಕಲಿಸ್ಬೋದು. ಫಸ್ಟು ನೀರು ಹಾಕ್ಕೊಂಡು ಆ ನೀರಲ್ಲಿ ಸಕ್ಕರೆ ಹಾಕಿ ಆಮೇಲೆ ಉಪ್ಪು ಹಾಕಿಬಿಟ್ಟು ಆಮೇಲೆ ಆಯಿಲ್ ಹಾಕಿಬಿಟ್ಟು ಎಷ್ಟು ಆ ನೀರಿಗೆ ಎಷ್ಟು ತಕ್ಕ ಹಾಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸೋದು. ಅದನ್ನು ನಾನು ಹಾಗೆ ಮಾಡಲ್ಲ. ನಾನೇನು ಮಾಡ್ತೀನಿ ಅಂದರೆ ನಾನು ಫಸ್ಟ್ ಹಿಟ್ಟು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಈ ಪಾತ್ರೆಯಲ್ಲಿ ಇಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೇಳಿದ್ನಲ್ಲ, ನೀರು ಹಾಕ್ಕೊಂಡು ಉಪ್ಪು ಸಕ್ಕರೆ ನಾವು ಹಾಕ್ಬೋದು, ಆದರೆ ನೀರಿಗೆ ತಕ್ಕಷ್ಟು ಅದು ಕರೆಕ್ಟಾಗಿ ಹಿಟ್ಟು ಹಾಕಿ ಬರಬೇಕು. ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಅದು ಇನ್ನೊಂದು ಟೈಪ್ ಇದಾಗುತ್ತೆ, ಚಪಾತಿ ಹಿಟ್ಟು ಕಲಿಸ್ದಂಗೆ ಆಗುತ್ತೆ. ಈಗ ನೋಡಿ, ನಾನು ಒಂದು ಟೂ 3 ಸ್ಪೂನ್ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ನಮ್ಗೆ ಸ್ವಲ್ಪ ಉಪ್ಪು ಸ್ವೀಟು ಆ ಥರ ಚಪಾತಿ ಬೇಕು ಅಂದರೆ ಉಪ್ಪು ಕರೆಕ್ಟಾಗಿರಬೇಕು, ಸ್ವಲ್ಪ ಸ್ವೀಟ್ ಥರ ಬರಬೇಕು ಚಪಾತಿ. ಆವಾಗ ಮಕ್ಕಳೆಲ್ಲ ಇದ್ದಾರಲ್ವ, ಸೊ ಅವ್ರು ಆ ಥರ ಚಪಾತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಉಪ್ಪು ಇಷ್ಟ ಹಾಕ್ತೀನಿ ನೋಡಿ. ಸಕ್ಕರೆ ಹಾಕಿದೆ, ಉಪ್ಪು ಹಾಕಿದ್ದೀನಿ ನೋಡಿ. ನಾನು ಗೋಧಿ ಹಿಟ್ಟಲ್ಲಿ ಸಕ್ಕರೆ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಈಗ ಆ್ಯಕ್ಚುಲಿ ಬಟರ್ ಹಾಕ್ತೀನಿ. ನಾನು ಯಾವಾಗಲೂ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಬಟರ್ ಹಾಕ್ತೀನಿ, ಆದರೆ ನನ್ನ ಹತ್ರ ಈಗ ಬಟರ್ ಮನೇಲಿ ಮಾಡಿರೋ ಬಟರ್ ಅದು ನಾನೇ ಮಾಡ್ತೀನಿ, ಸೊ ಅದು ಇಲ್ಲ. ಸೊ ಹಾಗಾಗಿಬಿಟ್ಟು ನಾನು ಆಯಿಲ್ ಹಾಕ್ತೀನಿ. ತುಂಬ ಸ್ಮೂತಾಗಿ ಬರುತ್ತೆ. ಇಲ್ಲ ಗೀ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ತುಪ್ಪ ಹಾಕಿದ್ರು ತೊಂದರೆ ಇಲ್ಲ, ಸಾಕು, ಇಷ್ಟು ಸಾಕು. ಈಗ ಕಲಿಸ್ಕೊಳ್ಳೋಣ. ನೀರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ನೀರನ್ನು ಬಿಟ್ಕೊಂಡಿದ್ದೀನಿ. ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ನೀರು ಬಿಟ್ಟು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ. ನೀರು ಜಾಸ್ತಿ ಹಾಕಬೇಡಿ. ನೋಡಿ ಫ್ರೆಂಡ್ಸ್, ನೋಡಿ ಚಪಾತಿ ಹಿಟ್ಟು ಕಲಿಸಿದ್ದೀನಿ. ಈ ರೀತಿ ಕಲಿಸ್ಬೇಕು, ಮೆದುವಾಗಿರಬೇಕು. ನೋಡಿ ಎಷ್ಟು ಮೆದುವಾಗಿದೆ. ಈಗ ನಾನು ಇದಕ್ಕೆ ಕವರ್ ಮಾಡ್ತೀನಿ. ಈ ಥರ ಕವರ್ ಮಾಡಿದ್ರೆ ವೈಟ್ ಬಟ್ಟೆ ತೊಗೊಂಡು ಈ ಥರ ಕವರ್ ಮಾಡಿದ್ರೆ ಒಂಥರ ಇನ್ನೂ ಸಾಫ್ಟಾಗಿ ಚಪಾತಿಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಉಪ್ಪು ಸಕ್ಕರೆ ಎಲ್ಲ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಫ್ರೆಂಡ್ಸ್. ನಾನು ಚಪಾತಿ ಫ್ರೈ ಮಾಡಲಿಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಚಪಾತಿ ಹಿಟ್ಟು ನೋಡಿ ಈ ರೀತಿ ಆಗಿದೆ ನೋಡಿ. ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಾಗಿದೆ ಚಪಾತಿ ಹಿಟ್ಟು. ಈಗ ಚಪಾತಿ ಲಟ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ 3 ರೌಂಡು ಗುಳ್ಳೆ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಮಾಡಿ ಪ್ಯಾನು ಬಿಸಿ ಆಗಿದೆ. ನೋಡಿ, ಇದರಲ್ಲಿ ನಾನು ಈ ಥರ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಡ್ಬೇಕು. ಇದನ್ನು ಮಾಡಿ ನೋಡಿ, 1-2 ಫೋಲ್ಡ್ ಮಾಡಿದ್ರೆ ಆಯಿತು. ಈ ಥರ ಒಂದು ಚಪಾತಿ ಮಾಡಿ ತೋರಿಸ್ತೀನಿ. ನಾನು ಈ ಚಪಾತಿನ ಫ್ರೈ ಮಾಡಬೇಕಾದ್ರೆ ನಾನು ಗೀ ಹಾಕ್ತೀನಿ, ತುಪ್ಪ ಹಾಕ್ತೀನಿ ನಾನು. ಅಮ್ಮ, ಇದರಲ್ಲಿ ಇದು ಆಯಿಲ್ ಹಾಕೋದಕ್ಕಿಂತ ತುಪ್ಪನೂ ಹಾಕ್ಬೋದಾ? ಹಾಕ್ಬೋದು. ಬಟರ್ ಹಾಕಬೇಕು, ತುಂಬ ಚೆನ್ನಾಗಿ ಬೆಣ್ಣೆ ಹಾಕಬೇಕು, ತುಂಬ ಚೆನ್ನಾಗಾಗತ್ತೆ. ಅಲ್ಲ ಅದಕ್ಕಲ್ಲ, ಮಧ್ಯದಲ್ಲಿ ಹಾಕ್ದಲ್ವಾ ಗೀನು? ಹೌದು, ಇದು ತುಪ್ಪನೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ಇನ್ನೂ ಸ್ಮೂತ್ ಬರುತ್ತೆ ಚಪಾತಿ. ಈ ಥರ ಚಪಾತಿನ ಲಡಿಸ್ಬೇಕು. ನಮ್ಮ ರಚನಾ ರೆಡಿ ಆಗಿಬಿಟ್ಟಿದ್ದಾಳೆ ಸ್ಕೂಲಿಗೆ ಹೋಗೋಕ್ಕೆ. ಹೌದಪ್ಪ, ಇವತ್ತು ಒಂದೇ ದಿನ ಸ್ಕೂಲು, ನಾಳೆ ರಜಾ. ನಾಳೆ ಸಂಡೇ. ನಮ್ಮ ರಚನಾ ICSE ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ರಜಾ ಫ್ರೆಂಡ್ಸ್. ನಮ್ಮ ರಚನಾಗೆ ಪ್ರಣತಿಗೆ ಇನ್ನು ಮುಂದೆ ಕಾಲೇಜ್ ಇರುತ್ತೆ. ಸಂಡೇ ಕಾಲೇಜ್ ಇದೆ ಅವಳಿಗೆ. ಸಂಡೇ ಇಲ್ಲ, ಸ್ಯಾಟರ್ಡೆ ನಾಳೆ ರಜಾ, ಬಕ್ರೀದ್ ನಾಳೆ. ನೋಡಿ, ನಾನು ಗೀನ ಅಪ್ಲೈ ಮಾಡ್ತೀನಿ ಇದಕ್ಕೆ.
ನಮ್ಮಮ್ಮನ ಮನೆ ಮಾಡಿದ ತುಪ್ಪ. ಹ್ಞೂ ನಿಮ್ಮ ಅಜ್ಜಿ ಮಾಡಿ ಕೊಟ್ಟಿರೋದು ಇದು. ಗೊತ್ತು. ನೋಡಿ ಫ್ರೆಂಡ್ಸ್, ಇದನ್ನು ತುಂಬ ಕಪ್ಪು ಮಾಡಬಾರ್ದು, ಎಷ್ಟು ಗೋಲ್ಡನ್ ಕಲರ್ ಆದರೆ ಸಾಕು. ನೋಡಿ ಈ ಥರ ಆದರೆ ಸಾಕು. ತುಪ್ಪ ಎಲ್ಲ ಹಾಕ್ಕೊಡಿ, ಮಕ್ಕಳು ಚೆನ್ನಾಗಿ ತಿಂದು ಗಟ್ಟಿ ಆಗಲಿ. ಟುಡೇಸ್ ಬ್ರೇಕ್ಫಾಸ್ಟ್